ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಆಯುರ್ವೇದದ ಪ್ರಕಾರ ಹೇಳಿರುವಂತಹ ಸರಿಯಾದ ವಿಧಿ, ಮೊಸರನ್ನು ನಾವು ಸರಿಯಾದ ವಿಧಿಯಲ್ಲಿ ಹೇಗೆ ಬಳಕೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. ಸಾಕಷ್ಟು ಜನರು ಮೊಸರನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೆ, ಸರಿಯಾದ ಸಮಯದಲ್ಲಿ ಬಳಕೆ ಮಾಡದೆ ಏನಾಗುತ್ತೆ, ಸಾಕಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ಳೋದ್ರ ಬದಲು ದುಷ್ಪರಿಣಾಮಗಳೇ ಹೆಚ್ಚಾಗಿ ಆಗ್ತಾ ಇರುವಂಥದ್ದು. ಆಯುರ್ವೇದ ಏನು ಹೇಳುತ್ತೆ ಮೊಸರಿನ ಬಗ್ಗೆ ಅಂತಂದರೆ, ಮೊಸರು ಉಷ್ಣವೀರ್ಯ ಅಂತ ಹೇಳ್ತಾರೆ. ಆದರೆ ಕೆಲವರು ಏನು ಅಂದ್ಕೋತಾರೆ, ಮೊಸರು ಶೀತವೀರ್ಯ ಅಂತ ಬೇಸಿಗೆ ಕಾಲದಲ್ಲಿ ಇದನ್ನು ಹೆಚ್ಚಾಗಿ ಸೇವನೆ ಮಾಡಿಬಿಡ್ತಾರೆ. ಸೊ ಯಾವಾಗ ಸೇವನೆ ಮಾಡಬೇಕು ಅಥವಾ ಯಾವಾಗ ನಾವು ಮೊಸರನ್ನ ಸೇವನೆ ಮಾಡಬಾರ್ದು ಅಂತಂದರೆ, ನಮ್ಮ ಗ್ರಂಥಗಳಲ್ಲಿ, ಆಯುರ್ವೇದ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ವಸಂತ ಋತು ಮತ್ತು ಗ್ರೀಷ್ಮ ಋತುವಿನಲ್ಲಿ ಮೊಸರನ್ನು ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆ ಮಾಡಬಾರ್ದು ವಸಂತ ಋತು ಮತ್ತು ಗ್ರೀಷ್ಮ ಋತುವಿನಲ್ಲಿ? ಹಾಗೆ ಮಾಡಿದ್ರೆ ಏನಾಗುತ್ತೆ, ಕಫ ಜಾಸ್ತಿ ಆಗುತ್ತೆ. ವಸಂತ ಋತು ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸ್ವಾಭಾವಿಕವಾಗಿ ಏನಾಗಿರುತ್ತೆ, ಕಫ ಪ್ರಕೋಪಿತವಾಗಿರುತ್ತೆ. ಇಂಥ ಸಮಯದಲ್ಲಿ ಮೊಸರನ್ನ ಸೇವನೆ ಮಾಡಿದಾಗ ಅದು ಇನ್ನೂ ದೂಷಿತವಾಗುವಂಥದ್ದು. ಇನ್ನು ಗ್ರೀಷ್ಮ ಋತುವಿನಲ್ಲಿ ಹೊರಗಿನ ವಾತಾವರಣ ಏನಿರುತ್ತೆ, ಸಾಕಷ್ಟು ಬಿಸಿಯಾಗಿರುತ್ತಲ್ವ, ಹಾಗಾಗಿ ಮೊಸರು ಕೂಡ ಉಷ್ಣವೀರ್ಯ, ಇದು ಕೂಡ ಬಿಸಿಯಾಗಿರುವುದರಿಂದ ಇದು ಪಿತ್ತದೋಷವನ್ನು ಜಾಸ್ತಿ ಮಾಡುವಂಥದ್ದಾಗುತ್ತೆ. ಮತ್ತು ಯಾವ ಋತುವಿನಲ್ಲಿ ಸೇವನೆ ಮಾಡಬೇಕು ಅಂತಂದರೆ, ಹೇಮಂತ ಋತು ಮತ್ತು ಶಿಶಿರ ಋತು, ಅಂದರೆ ಇದು ಚಳಿಗಾಲದಲ್ಲಿ ಸೇವನೆ ಮಾಡಬೇಕು. ಹೇಮಂತ ಋತುವಿನಲ್ಲಿ ಏನಾಗಿರುತ್ತೆ, ನಮ್ಮ ಜಾಠರಾಗ್ನಿ ಕೂಡ ಪ್ರಜ್ವಲಿತ ಆಗಿರುತ್ತೆ, ಚೆನ್ನಾಗಿರುತ್ತೆ, ನಮಗೆ ಜೀರ್ಣಿಸಿಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತೆ ಒಂದು. ಹೀಗೆ ಮಾಡಿದಾಗ ಏನಾಗುತ್ತೆ, ಮೊಸರನ್ನ ಹೇಳಿದ್ನಲ್ಲ ಉಷ್ಣವೀರ್ಯ ಅಂತ, ಇದು ಹೊರಗಿನ ವಾತಾವರಣ ಆ ಸಮಯದಲ್ಲಿ ತಂಪಾಗಿರುತ್ತೆ, ಹಾಗಾಗಿ ಈ ಸಮಯದಲ್ಲಿ ಸೇವನೆ ಮಾಡೋದು ಒಳಿತು ಒಂದು. ಇನ್ನು ವರ್ಷಾ ಋತುವಿನಲ್ಲೂ ಕೂಡ ಏನಾಗಿರುತ್ತೆ, ವಾತದೋಷ ಪ್ರಕೋಪಿತ ಆಗಿರುತ್ತೆ. ವಾತದೋಷ ಪ್ರಕೋಪಿತ ಆಗಿರೋದ್ರಿಂದ ಮೊಸರು ವಾತದೋಷವನ್ನು ಕೂಡ ಕಡಿಮೆ ಮಾಡೋದ್ರಿಂದ ಈ ಸೀಸನಲ್ಲೂ ಸೇವನೆ ಮಾಡ್ಬೋದು. ಸೊ ಬೇಸಿಕಲಿ ಹೇಮಂತ ಋತು, ಶಿಶಿರ ಋತು ಮತ್ತು ವರ್ಷಾ ಋತುವಿನಲ್ಲಿ ನೀವು ಮೊಸರನ್ನು ಸೇವನೆ ಮಾಡಬಹುದು. ಆದರೆ ವಸಂತ ಮತ್ತು ಗ್ರೀಷ್ಮ ಋತುವಿನಲ್ಲಿ ಮೊಸರನ್ನು ಸೇವನೆ ಮಾಡಬಾರ್ದು. ಇದಿಷ್ಟು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಮೊಸರಿನ ಬಗ್ಗೆ ಒಂದು ಮುಖ್ಯವಾದಂತಹ ವಿಚಾರ ಹೇಳಬೇಕು ಅಂತಂದರೆ, ಮೊಸರನ್ನು ರಾತ್ರಿ ಸಮಯದಲ್ಲಿ ಸೇವನೆ ಮಾಡಬಾರ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯಾಸ್ತದ ನಂತರ ಏನಾಗುತ್ತೆ, ನಮ್ಮ ಜಾಠರಾಗ್ನಿ ಅಂದರೆ ನಮ್ಮ ಜೀರ್ಣ ಮಾಡಿಕೊಳ್ಳುವಂತಹ ಅಗ್ನಿ ಮಂದ ಆಗಿರುತ್ತೆ. ಇಂಥ ಸಮಯದಲ್ಲಿ ಮೊಸರನ್ನು ಸೇವನೆ ಮಾಡಿದ್ರೆ ಅದು ಜೀರ್ಣಿಸಿಕೊಳ್ಳಲು ಬಹಳ ಕಷ್ಟ ಆಗುವಂಥದ್ದು ಒಂದು ವಿಚಾರ. ಮತ್ತು ಮೊಸರನ್ನು ಬಿಸಿ ಮಾಡಿ ಸೇವನೆ ಮಾಡಬಾರ್ದು. ಈಗೇನಾಗಿದೆ, ಸಾಕಷ್ಟು ಒಂದು ಆಹಾರ ತಯಾರಿಕೆಯಲ್ಲಿ, ಸಾಕಷ್ಟು ಒಂದು ರೆಸಿಪಿಗಳಲ್ಲಿ ಮೊಸರನ್ನು ಗ್ರೇವಿಗಳಲ್ಲಿ ಆ್ಯಡ್ ಮಾಡಿ ಬಿಸಿ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಮಾಡಬಾರ್ದು ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಒಂದು ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ಬೋದು, ಹಾಗಿದ್ರೆ ನಾವು ಹುಳಿ ಮಜ್ಜಿಗೆ ಎಲ್ಲ ನಾವು ಸೇವನೆ ಮಾಡ್ತೀವಲ್ಲ ಅಂತ ನೀವು ಕೇಳ್ಬೋದು. ನೋಡಿ, ಟ್ರೆಡಿಷ್ನಲಿ ನಾವು ಹುಳಿ ಮಜ್ಜಿಗೆನ ಹೇಗೆ ತಯಾರಿ ಮಾಡ್ತೀವಿ, ಮೊಸರಿಗೆ ಚೆನ್ನಾಗಿ ನೀರು ಹಾಕಿ ಅದನ್ನು ಚೆನ್ನಾಗಿ ಕಡಿದು ಅದ ನಂತರ ಅದಕ್ಕೆ ಕಡಲೆ ಹಿಟ್ಟನ್ನು ಬೆರೆಸಿ ನಾವು ಮಜ್ಜಿಗೆ ಹುಳಿ ತಯಾರಿ ಮಾಡೋದಲ್ವ. ಹೀಗೆ ಮಾಡಿದಾಗ ಏನಾಗುತ್ತೆ, ಒಂದು ಸಂಸ್ಕರಣೆ ಆಗಿರುತ್ತೆ, ಒಂದು ಸಂಸ್ಕಾರ ಬದಲಾಗತ್ತೆ. ಈ ರೀತಿಯಾಗಿ ನೀವು ಸೇವನೆ ಮಾಡಿದ್ರೆ ನಿಮಗೇನು ತೊಂದರೆ ಆಗೋದಿಲ್ಲ. ಆದರೆ ಫ್ರೀಕ್ವೆಂಟ್ಲಿ ಇದನ್ನು ಸೇವನೆ ಮಾಡ್ತಾ ಹೋಗ್ಬೋದು. ಯಾವಾಗಲೂ ವೀಕ್ಲಿ ಒನ್ಸ್ ನೀವು ಈ ಥರದ್ದು ಮಜ್ಜಿಗೆ ಹುಳಿ ತೊಗೊಂಡ್ರೆ ಒಳ್ಳೆಯದು. ದಿನನಿತ್ಯ ಮಾಡದೇ ಇದ್ದರೆ ಒಳ್ಳೆಯದು. ಬೆಳಗ್ಗೆ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಇದನ್ನು ನೀವು ಸೇವನೆ ಮಾಡ್ಬೋದು ವೀಕ್ಷಕರೇ. ಇನ್ನು ಬರೀ ಮೊಸರನ್ನ ಸೇವನೆ ಮಾಡಬಾರ್ದು, ಕೇವಲ ಮೊಸರು ಮಾತ್ರ ತಿನ್ನಲಿಕ್ಕೆ ಹೋಗಬಾರ್ದು. ಕಾಂಬಿನೇಷನ್ನಲ್ಲಿ ಇದನ್ನು ತಗೊಂಡ್ರೆ ಒಳ್ಳೆಯದು. ಯಾವ ಕಾಂಬಿನೇಷನ್ ಮಾಡ್ಕೋಬೇಕು ಅಂತಂದರೆ, ಮೂಂಗ್ ದಾಲ್ ಅಥವಾ ಹೆಸರು ಬೇಳೆಯ ಕಾಂಬಿನೇಷನ್ ನೀವು ಮಾಡ್ಕೋಬೋದು. ಮೂಂಗ್ ದಾಲ್ ಬಿಸಿ ಬೇಳೆಯನ್ನು ಬೇಯಿಸಿ ಮೊಸರು ಜೊತೆ ತೊಗೋಬೋದು, ಅಥವಾ ಮೂಂಗ್ ದಾಲ್ ವಡೆ ಥರ ಮಾಡಿಕೊಂಡು ಮೊಸರು ಜೊತೆ ಸೇವನೆ ಮಾಡಬಹುದು. ಆದರೆ ಒಂದು ನೆನಪಿಟ್ಕೋಬೇಕು, ಉದ್ದಿನ ಬೇಳೆ ಜೊತೆ ಕಾಂಬಿನೇಷನ್ ಮಾಡಬಾರ್ದು. ಇದು ವಿರುದ್ಧ ಆಹಾರ ಅಂತ ಆಯುರ್ವೇದ ಗ್ರಂಥಗಳಲ್ಲಿ ಹೇಳುವಂಥದ್ದು. ಯಾಕೆ, ಮೊಸರು ಉಷ್ಣವೀರ್ಯ ಅಂತ ಗೊತ್ತು, ಮತ್ತು ಉದ್ದಿನ ಬೇಳೆ ಕೂಡ ಉಷ್ಣವೀರ್ಯ, ಹಾಗಾಗಿ ನೀವು ಎರಡು ಕಾಂಬಿನೇಷನ್ನು ಮಾಡಬಾರ್ದು. ಹೀಗೆ ಮಾಡಿದರೆ ಪಿತ್ತದೋಷ
ದೇಹದಲ್ಲಿ ಜಾಸ್ತಿ ಆಗುವಂಥದ್ದು. ಮತ್ತು ಯಾವೆಲ್ಲ ಕಾಂಬಿನೇಷನ್ ಒಳಿತು ಅಂತ ನಾವು ನೋಡ್ತಾ ಹೋದರೆ, ಒಂದು ಮೊಸರು ಮತ್ತು ಜೇನುತುಪ್ಪದ ಕಾಂಬಿನೇಷನ್. ಸಾಕಷ್ಟು ಜನರಲ್ಲಿ ಏನಾಗುತ್ತೆ, ಮೊಸರು ಸೇವನೆ ಮಾಡಿದಾಗ ಸಾಕಷ್ಟು ಒಂದು ತೊಂದರೆಗಳು ಅಂದರೆ ಅಷ್ಟು ಸರಿ ಹೋಗೋದಿಲ್ಲ ಅವರ ಶರೀರಕ್ಕೆ. ಏನಾಗುತ್ತೆ, ಶೀತ, ಕೆಮ್ಮು, ನೆಗಡಿ ಈ ಥರ ಬರಲಿಕ್ಕೆ ಶುರುವಾಗುತ್ತೆ. ಅಂಥವರು ಮೊಸರಿನ ಜೊತೆ ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡಿದ್ರೆ ಈ ಒಂದು ಸಮಸ್ಯೆ ಕೂಡ ಬರೋದಿಲ್ಲ ಅವ್ರಿಗೆ. ಒಂದು ಮತ್ತು ಮೊಸರಿನ ಜೊತೆ ತುಪ್ಪ ಆ್ಯಡ್ ಮಾಡ್ಕೊ, ಒಂದು ಚಮಚ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು. ಇದು ದೇಹದಲ್ಲಿ ವಾತ ಮತ್ತು ಪಿತ್ತ ದೋಷವನ್ನು ಕಡಿಮೆ ಮಾಡುವಂಥದ್ದನ್ನು ನಾವು ನೋಡಬಹುದು. ಮತ್ತು ಮೊಸರು ಮತ್ತು ಕಲ್ಲು ಸಕ್ಕರೆಯ ಕಾಂಬಿನೇಷನ್, ಇದು ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುವಂಥದ್ದು. ಏಕೆಂದರೆ ಕಲ್ಲು ಸಕ್ಕರೆ ಶರೀರಕ್ಕೆ ತಂಪನ್ನು ನೀಡುವಂಥದ್ದು. ಯಾರಲ್ಲಿ ಅತಿಯಾದ ಬಾಯಾರಿಕೆ ಆಗ್ತಾ ಇರುತ್ತೆ, ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಅನಿಸ್ತಾ ಇರುತ್ತೆ, ಮತ್ತು ರಕ್ತ ದುಷ್ಟಿ ಆಗಿರುತ್ತೆ ಒಂದು ರೀತಿಯಾಗಿ, ಹಾಗಾಗಿ ಚರ್ಮದ ಸಮಸ್ಯೆಗಳು ಕಂಡು ಬಂದಿರುತ್ತೆ, ಶರೀರದಲ್ಲಿ ಉರಿ ಕಂಡು ಬಂದಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಮೊಸರು ಮತ್ತು ಕಲ್ಲು ಸಕ್ಕರೆಯ ಜೊತೆ ಸೇವನೆ ಮಾಡಿದಾಗ ಈ ಸಮಸ್ಯೆ ಕೂಡ ಕಡಿಮೆ ಆಗೋದನ್ನು ನಾವು ನೋಡ್ಬೋದು. ಮತ್ತು ಆಮಲಕಿಯ ಕಾಂಬಿನೇಷನ್ ಕೂಡ ನಮ್ಮ ಗ್ರಂಥಗಳಲ್ಲಿ ಹೇಳಿರುವಂಥದ್ದು, ಮೊಸರಿನ ಜೊತೆ ತಗೊಳ್ಬಹುದು ಅಂತ ಹೇಳಿರುವಂಥದ್ದು. ಬಹಳ ಸುಂದರವಾದ ಒಂದು ಕಾಂಬಿನೇಷನ್ ಭಾವಪ್ರಕಾಶ ನಿಘಂಟುನಲ್ಲಿ ಹೇಳಿರುವಂಥದ್ದು. ಏನಪ್ಪ ಅಂತಂದರೆ, ಮೊಸರು ಮತ್ತು ಬೆಲ್ಲ ಇದರ ಕಾಂಬಿನೇಷನ್ ತುಂಬ ಒಳಿತು ಅಂತ ಹೇಳಿರುವಂಥದ್ದು ನಮ್ಮ ಶಾಸ್ತ್ರದಲ್ಲಿ. ಇದು ಏನು ಮಾಡುತ್ತೆ, ವಾತದೋಷವನ್ನು ಕಡಿಮೆ ಮಾಡುತ್ತೆ, ಶರೀರದಲ್ಲಿ ವೀರ್ಯ ವೃದ್ಧಿ ಮಾಡುವಂಥದ್ದು. ಒಂದು ರೀತಿಯಾದಂತಹ ತೃಪ್ತಿದಾಯಕ ಅಂತಲೇ ಹೇಳ್ಬೋದು. ಈ ಕಾಂಬಿನೇಷನಲ್ಲಿ ತೆಗೆದುಕೊಂಡ್ರೆ ತೃಪ್ತಿದಾಯಕ ಅಂತ ನಾವು ಸೇವನೆ ಮಾಡಿದಾಗ ಒಂದು ರೀತಿಯಾದಂತಹ ಫೀಲಿಂಗ್ ಆರ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುವಂಥದ್ದು. ಹಾಗಾಗಿ ಇದು ಒಂದು ಬೆಸ್ಟ್ ಕಾಂಬಿನೇಷನ್ ಮೊಸರು ಮತ್ತು ಬೆಲ್ಲ. ಈ ಎಲ್ಲ ನಿಯಮಗಳನ್ನು, ಮೊಸರಿನ ನಿಯಮಗಳನ್ನು ನೀವು ಸರಿಯಾಗಿ ಅನುಸರಿಸಿ ಮೊಸರನ್ನು ಸೇವನೆ ಮಾಡಿದ್ದೇ ಆದರೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ. ಆದರೆ ನೀವು ಈ ನಿಯಮಗಳನ್ನು ಪಾಲನೆ ಮಾಡದೆ ಯಾವುದೋ ಸಮಯದಲ್ಲಿ ಯಾವುದೋ ತಪ್ಪು ಕಾಂಬಿನೇಷನ್ನಲ್ಲಿ ನೀವು ಮೊಸರನ್ನು ಸೇವನೆ ಮಾಡಿದ್ದೇ ಆದರೆ ನಮ್ಮ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂದರೆ 6 ರೀತಿಯಾದ ಕಾಯಿಲೆಗಳಿಗೆ ಕಾರಣವಾಗುತ್ತೆ ಅಂತ ಹೇಳಿರುವಂಥದ್ದು. ಯಾವುವು 6 ಕಾಯಿಲೆಗಳು ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಜ್ವರ. ಜ್ವರ ಬರ್ತಾ ಇರುತ್ತೆ, ಕಾರಣ ಯಾವ ರೀಸನ್ ಅಥವಾ ಯಾವ ಕಾರಣ ಅಂತ ಗೊತ್ತಿರಲ್ಲ. ಸೊ ಅದು ಮೊಸರಿಂದ ಆಗಿರ್ಬೋದು ಅಂತ ಒಂದು ಹೇಳುವಂಥದ್ದು. ಮತ್ತು ರಕ್ತಪಿತ್ತ ವಿಕಾರಗಳು, ಬ್ಲೀಡಿಂಗ್ ಡಿಸಾರ್ಡರ್ಸ್ ಆಗ್ತಿರುತ್ತೆ, ಶರೀರದ ಯಾವುದೇ ಮಾರ್ಗದಿಂದ ರಕ್ತ ಹೋಗ್ತಿರುವಂಥದ್ದು ಇರ್ಬೋದು, ಮೂಗಿಂದ ರಕ್ತಸ್ರಾವ ಆಗ್ತಿರ್ಬೋದು, ಅತಿಯಾದ ಮಾಸಿಕ ಸ್ರಾವ ಆಗ್ತಿರ್ಬೋದು, ಇದು ಒಂದು ಕಾರಣ. ಇನ್ನು ಪೈಲ್ಸ್ ಗೆ ಬಂದಾಗ ನಾವು ಮುಂಚೆನೂ ಹಳೆ ಸಂಚಿಕೆಯಲ್ಲೇ ತಿಳ್ಕೊಂಡಿದ್ವಿ, ಪೈಲ್ಸ್ ಇದ್ದವರು ಏನು ಮಾಡ್ಬೋದು, ಮೊಸರು ಸೇವನೆ ಮಾಡ್ಬೋದು, ಮಜ್ಜಿಗೆ ಸೇವನೆ ಮಾಡಿದ್ರೆ ಉತ್ತಮ ಅಂತ ಹೇಳುವಂಥದ್ದು. ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಕಾಯಿಲೆಗಳು, ವಿಸರ್ಪ ಅಂತ ಹೇಳ್ತಾರೆ, ಚರ್ಮದಲ್ಲಿ ಉರಿ, ರ್ಯಾಷಸ್ಸು, ಬಾಯ್ಲ್ಸು, ಇದು ಕೂಡ ಚರ್ಮ ರೋಗಕ್ಕೆ ಕಾರಣ ಆಗುವಂಥದ್ದು ಒಂದು. ಮತ್ತು ಪಾಂಡುರೋಗ ಹೇಳ್ತಾರೆ, 5ನೇ ಕಾಯಿಲೆ. ಪಾಂಡುರೋಗ ಅಂದರೆ ಅನೀಮಿಯಾ, ರಕ್ತಹೀನತೆ ಆಗುವಂಥದ್ದು. ಕೊನೆಯದಾಗಿ 6ನೇ ಕಾಯಿಲೆ ಯಾವುದಪ್ಪ ಅಂತಂದರೆ ಭ್ರಮ ಅಂತ ಹೇಳಿದ್ದಾರೆ. ಭ್ರಮ ಅಂದರೆ ತಲೆ ಸುತ್ತು ಬರ್ತಾ ಇರುತ್ತೆ. ಬೇರೆ ಎಲ್ಲ ಆರೋಗ್ಯವಂತರಾಗೇ ಇರ್ತಾರೆ, ಯಾವ ಕಾಯಿಲೆನೂ ಇರೋದಿಲ್ಲ, ಆದರೆ ತಲೆ ಸುತ್ತಾ ಇರುತ್ತೆ, ರೀಸನ್ ಗೊತ್ತಿರಲ್ಲ. ಸೊ ಹಾಗಾಗಿ ಈ 6 ಕಾಯಿಲೆಗಳು ನಾವು ಮೊಸರನ್ನು ಸರಿಯಾಗಿ ಸೇವನೆ ಮಾಡದೇ ಇದ್ದರೆ ಬರುವಂಥದ್ದು. ಹಾಗಿದ್ರೆ ಈ ಮೊಸರಿನ ಏನು ಬೆನಿಫಿಟ್ಸ್ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಖಂಡಿತ ಇದೆ. ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಇದನ್ನು ದಧಿ, ವಾತಜಿತ್ ಅಂತ ಹೇಳ್ತಾರೆ. ದಧಿ ಅಂದರೆ ಕರ್ಡ್ಸು, ವಾತಜಿತ್ ಅಂದರೆ ನಮ್ಮ ಶರೀರದಲ್ಲಿ ವಾತವನ್ನು ಗೆಲ್ಲುವಂತಹ ಸಾಮರ್ಥ್ಯ ಇದೆ ಅಂತ ಹೇಳುವಂಥದ್ದು. ವಾತಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾಯಿಲೆಗಳಿದೆ ಅಲ್ವಾ, ಆ ಎಲ್ಲ ಕಾಯಿಲೆಗಳಿಗೂ ಮೊಸರು ಬಹಳ ಉಪಯುಕ್ತ ಅಂತ ಹೇಳುವಂಥದ್ದು. ಮತ್ತು ಇದು ರುಚಿವರ್ಧಕ ಅಂತಲೂ ಹೇಳ್ತಾರೆ. ರುಚಿವರ್ಧಕ ಅಂದರೆ ನಮ್ಮ ಆಹಾರದ ರುಚಿಯನ್ನು ಹೆಚ್ಚಿಸುವುದು. ಮತ್ತು ನಾವು ಊಟ ಮಾಡಲಿಕ್ಕೆ ಕೆಲವೊಂದ್ಸಲ ಮನಸ್ಸಿರೋದಿಲ್ಲ ಅಲ್ವಾ, ಈ ಮೊಸರು ನಾವು ಸೇವನೆ ಮಾಡಿದಾಗ ಆ ಮನಸ್ಸು ಕೂಡ ಆಗುವಂಥ ಆಹಾರದ ರುಚಿಯನ್ನು ವೃದ್ಧಿಸುವುದು ಅಂತ ಹೇಳ್ತಾರೆ. ಮತ್ತು ಅಗ್ನಿವರ್ಧಕ ಅಂತ ಹೇಳ್ತಾರೆ, ಅಂದರೆ ನಮ್ಮ ಜೀರ್ಣ ಮಾಡಿಕೊಳ್ಳುವಂತಹ ಅಗ್ನಿ, ಜಾಠರಾಗ್ನಿ ಇದೆ, ಅದು ಕೂಡ ಉಜ್ವಲ ಆಗುವಂಥದ್ದು ಒಂದು. ಮತ್ತು ಕೊನೆಯದಾಗಿ ಗ್ರಾಹಿ
ಗ್ರಾಹಿನಲ್ಲಿ ಮೊಸರು, ಗ್ರಾಹಿ ಅಂದ್ರೆ ಏನು, ಯಾರಲ್ಲಿ ಲೂಸ್ ಮೋಷನ್ಸ್ ಆಗ್ತಿರುತ್ತೆ, ಪದೇ ಪದೇ ಮೋಷನ್ಸ್ ಹೋಗ್ತಿರುತ್ತೆ ಅಂಥವರು ಮೊಸರನ್ನು ಬಳಸಿದ್ರೆ ಅದು ಕೂಡ ಬಹಳ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುವಂಥದ್ದು. ಇವಿಷ್ಟು ಮೊಸರಿನ ಬೆನಿಫಿಟ್ಸ್ ನಾವು ತಿಳ್ಕೊಂಡ್ವಿ. ಹಾಗೆಯೇ ಕೆಲವೊಂದು ಕಾಯಿಲೆಗಳಲ್ಲೂ ಕೂಡ ಮೊಸರನ್ನು ಬಳಸುವಂಥದ್ದು. 3 ಕಾಯಿಲೆಗಳಲ್ಲಿ ಮೊಸರನ್ನು ಬಳಕೆ ಮಾಡಲಿಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಯಾವ ಕಾಯಿಲೆಗಳು? ಮೊದಲನೇದಾಗಿ ವಿಷಮ ಜ್ವರ. ಇದೇನಪ್ಪ, ಈಗ ತಾನೇ ನಾವು ನೋಡಿದ್ವಿ ಮೊಸರು ಸರಿಯಾಗಿ ಸೇವನೆ ಮಾಡದೇ ಇದ್ರೆ ಜ್ವರ ಬರುತ್ತೆ ಅಂತ ನಾವು ತಿಳ್ಕೊಂಡ್ವಲ್ಲ. ಆದರೆ ವಿಷಮ ಜ್ವರದಲ್ಲಿ ಅಂದರೆ ಬಿಟ್ಟು ಬಿಟ್ಟು ಬರ್ತಾ ಇರುವಂತಹ ಜ್ವರ, ಇಂಥ ಸಮಯದಲ್ಲಿ ಮೊಸರು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗ ಸರಿಯಾದ ನಿಯಮ ಪಾಲನೆ ಮಾಡದೆ ನೀವು ಮೊಸರು ಸೇವನೆ ಮಾಡಿದ್ರೆ ನಿಮಗೆ ಜ್ವರ ಬರುತ್ತೆ. ಆದರೆ ಸರಿಯಾದ ನಿಯಮವನ್ನು ಅನುಸರಿಸಿ ಮೊಸರು ಸೇವನೆ ಮಾಡಿದರೆ ಈ ಒಂದು ವಿಷಮ ಜ್ವರದಲ್ಲಿ ಬಹಳ ಉಪಯುಕ್ತ ಅಂತ ಹೇಳುವಂಥದ್ದು. ಮತ್ತೊಂದು ಕಾಯಿಲೆಗೆ ಉಪಯುಕ್ತ ಆಗಿರೋದು ಅಂತಂದರೆ ಪೀನಸ ಅಂತ ಹೇಳ್ತಾರೆ. ಪೀನಸ ಅಂದರೆ ಸೈನಸ್ ರಿಲೇಟೆಡ್ ಇಶ್ಯೂಸ್. ಕಫ ಎಲ್ಲ ಮೂಗಿನಲ್ಲಿ ಶೇಖರಣೆ ಆಗಿಬಿಟ್ಟಿರುತ್ತೆ, ಅದು ಹೊರಗೆ ಬರ್ತಿರಲ್ಲ, ಅಂಥ ಸಮಯದಲ್ಲೂ ಕೂಡ ಮೊಸರು ಉಪಯುಕ್ತ ಸೈನಸ್ ರಿಲೇಟೆಡ್ ಇಶ್ಯೂಸ್ಗೆ. ಮತ್ತು 3ನೇ ಕಾಯಿಲೆ ಯಾವುದಪ್ಪ ಅಂತಂದರೆ ಮೂತ್ರಕೃಚ್ಛ ಅಂತ ಹೇಳ್ತಾರೆ. ಅಂದರೆ ಯೂರಿನ್ ರಿಲೇಟೆಡ್ ಇಶ್ಯೂಸ್, ಮೂತ್ರ ಹೋಗುವಾಗ ನೋವು ಬರುವಂಥದ್ದು, ಇಂಥ ಒಂದು ಅವಸ್ಥೆಗಳಲ್ಲೂ ಕೂಡ ಮೊಸರನ್ನು ಬಳಕೆ ಮಾಡಬೇಕು ಅಂತ ಹೇಳುವಂಥದ್ದು. ವೀಕ್ಷಕರೇ, ಇವಿಷ್ಟು ನಾವು ಇವತ್ತು ಮೊಸರಿನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ನೀವು ಹೇಳಿದಂತಹ ಸರಿಯಾದ ನಿಯಮಗಳನ್ನು ಅನುಸರಿಸಿ ಮೊಸರನ್ನು ಸೇವನೆ ಮಾಡಿದ್ದೇ ಆದಲ್ಲಿ ನೀವು ಸಾಕಷ್ಟು ಒಂದು ಪ್ರಯೋಜನಗಳನ್ನು ಪಡ್ಕೋಬೋದು. ವೀಕ್ಷಕರೇ, ನೀವೆಲ್ಲರೂ ಈ ಒಂದು ಸಂಚಿಕೆಯಲ್ಲಿ ಹೇಳಿರುವಂತಹ ಮಾಹಿತಿಯನ್ನು ಅರ್ಥಕೊಂಡು ಮನೆಯಲ್ಲಿ ಮೊಸರನ್ನು ಸರಿಯಾದ ರೀತಿಯಲ್ಲಿ ಬಳಸ್ತೀರಾ ಅಂತ ಭಾವಿಸ್ತೀನಿ. ನಮಸ್ಕಾರ.